ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ತಂದೆಯ ದೇವರನ್ನು ಆರಾಧಿಸುವ, ಮಹಿಮೆ ಪಡಿಸುವ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು, ಆತನ ಪ್ರೀತಿಯು ಶಾಶ್ವತವಾದದ್ದು. ಬನ್ನಿ, ನಾವು ವಾಕ್ಯಕ್ಕೆ ಹೋಗುವ ಮುಂಚೆ ಸ್ವಲ್ಪ ಹೊತ್ತು ನಾವು ಆರಾಧನೆಯಲ್ಲಿ ಕಳೆಯುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. Father, we thank you, Lord. Father, thank you for all the things that you have done for us, Lord. As we sing this song, Lord, give thanks with a grateful heart. Give thanks with a grateful heart. Give thanks to the Holy One. Give thanks because His Jesus Christ, His Son. And now let the weak say, I am strong. Let the poor say, I am rich, because of what the Lord has done for us. Give thanks. Give thanks with a grateful heart. Give thanks to the Holy One. Give thanks because He's given Jesus Christ, His Son. And now let the weak say, I am strong. Let the poor say, I am rich, because of what the Lord has done for us. And now let the weak say, I am strong. Let the poor say, I am rich, because of what the Lord has done for us. Give ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಎಫೆಸಿಯರಿಗೆ ಬರೆದ 4ನೇ ಅಧ್ಯಾಯ 1ನೇ ವಚನ. ಎಫೆಸಿಯನ್ 4 ಚಾಪ್ಟರ್ 1 ವರ್ಸ್. ಈ ವಾಕ್ಯವನ್ನು ಓದುವ ಮತ್ತು ನಾವು ಧ್ಯಾನ ಮಾಡುವ. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸ್ತೇನೆ. ಪ್ರೈಸ್ ಗಾಡ್. ಇಲ್ಲಿ ಅಪೊಸ್ತಲ ಪೌಲ್ ಈ ಲೆಟರನ್ನು ಬರೆಯುವಾಗ ಆತನು ಸೆರೆಯಲ್ಲಿದ್ದಾನೆ. ಪ್ರೈಸ್ ಗಾಡ್. ಇಲ್ಲಿ ಆತನು ಎಫೆಸಿಯ ಸಭೆಯವರಿಗೆ ಆತನು ಬರೆಯುತ್ತಾನೆ, ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ. ಯು ಆರ್ ನಾಟ್ ಕಾಲ್ಡ್ ಬೈ ಎನಿ ಮ್ಯಾನ್. ನೀವು ಯಾವ ಮನುಷ್ಯನಿಂದ ಕರೆಯಲ್ಪಟ್ಟವರಲ್ಲ, ನೀವು ದೇವರಿಂದ ಕರೆಯಲ್ಪಟ್ಟು. ಯಾವ ದೇವರು? ಭೂಮಿ ಆಕಾಶ ಅದರಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದ ದೇವರು ನಿಮ್ಮನ್ನು ಕರೆದಿದ್ದಾನೆ. ನಿಮಗೆ ಓಪನ್ ಇನ್ವಿಟೇಷನ್, ಓಪನ್ ಕರೆ ಮತ್ತು ವೈಯಕ್ತಿಕವಾಗಿ ನಿಮ್ಮನ್ನು ಆತನು ಕರೆದಿದ್ದಾನೆ. ಜನರಲ್ ಆಗಿ ನಿಮ್ಮನ್ನು ಕರೆದಿದ್ದಾನೆ. ಪ್ರೈಸ್ ಗಾಡ್. ಓಪನ್ ಇನ್ವಿಟೇಷನ್ ಕೊಟ್ಟಿದ್ದಾನೆ. ನಿಮ್ಮನ್ನು ಕರೆದ ಆತನು ಯಾವ ಮನುಷ್ಯನಲ್ಲ, ಯಾವುದೇ ಪ್ರೆಸಿಡೆಂಟ್ ಅಲ್ಲ, ಯಾವುದೇ ಗಣ್ಯ ವ್ಯಕ್ತಿ ಅಲ್ಲ, ಯಾವ ಅಧಿಕಾರದಲ್ಲಿರೋ ವ್ಯಕ್ತಿ ಅಲ್ಲ. ನಿಮ್ಮನ್ನು ಕರೆದ ಆತನು ದೇವರು. ಹಿ ಲವ್ಸ್ ಯು ಸೋ ಮಚ್. ಆತ ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ. ಆತನ ಕರೆಗೆ ಕಿವಿ ಕೊಡಲಿಕ್ಕೆ ನಿಮಗೆ ಅಡ್ಡಿಯಾಗಿ ಅನೇಕ ಕರೆಗಳು ಬರಬಹುದು.
ಸಾವಿರಾರು ಕರೆಗಳು ಬರ್ಬೋದು, ಸಾವಿರಾರು ಸ್ವರಗಳು ಕೇಳ್ಬೋದು, ಸಾವಿರಾರು ಸೌಂಡ್ಗಳು ಕೇಳ್ಬೋದು. ಅದರ ಮಧ್ಯದಲ್ಲಿ ನೀವು ಆ ಕರೆಯನ್ನು ನೀವು ಒಪ್ಪಿದ್ದೀರಿ. ನಿಮಗೆ ಗೊತ್ತಿದೆ, ನಾನು ಕರೆಯಲ್ಪಟ್ಟವನು ಯಾವ ಮನುಷ್ಯನಿಂದ, ಯಾವ ಸೇವಕನಿಂದ ಅಲ್ಲ. ಸೇವಕರ ಮುಖಾಂತರ ದೇವರು ಕರೀಬೋದು, ಪಾಸ್ಟರ್ ಮುಖಾಂತರ ದೇವರು ಕರೀಬೋದು, ಒಬ್ಬ ವಿಶ್ವಾಸಿಯ ಮುಖಾಂತರ ಕರೀಬೋದು. ಬಟ್ ಕರೆದಾತನು ಆತನು. ಅದಕ್ಕೆ ಬೈಬಲ್ ಹೇಳುತ್ತೆ, ನಿಮ್ಮನ್ನು ಕರೆದಾತನು ನಂಬಿಗಸ್ತನು, ತನ್ನ ಕಾರ್ಯವನ್ನು ಆತನು ಸಾಧಿಸ್ತಾನೆ. ಈಸ್ ಫೇತ್ಫುಲ್. ನಿಮ್ಮನ್ನು ಕರೆದಿದ್ದಾನೆ. ನಿಮಗೆ ಯಾವಾಗಲೂ ಗೊತ್ತಿರಬೇಕು, ನಾನು ದೇವರಿಂದ ಕರೆಯಲ್ಪಟ್ಟವನು. ಪ್ರೇರೆ, ಈ ಸ್ಕ್ರಿಪ್ಚರ್ ನಿಮಗೆ ಬಾಹಟ ಇರ್ಬೋದು, ಬಟ್ ಈ ಸತ್ಯವನ್ನು ನೀವು ಆತ್ಮದಲ್ಲಿ ಗ್ರಹಿಸುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಈ ಸತ್ಯ ನಿಮಗೆ ನಿಮ್ಮ ಮನುಷ್ಯ ಬುದ್ಧಿಗೆ ಅರ್ಥ ಆಗೋದು ಕಷ್ಟ, ಬಟ್ ನಿಮ್ಮ ಆತ್ಮ ಈ ಸತ್ಯಾಂಶಗಳನ್ನು ಗ್ರಹಿಸ್ತಾನೆ. ಮನುಷ್ಯ ಬುದ್ಧಿಗೆ ಇದು ಫಾರಿನ್ ಲ್ಯಾಂಗ್ವೇಜ್, ಒಂದು ಹುಚ್ಚು ಮಾತು. ಬಟ್ ನಿಮ್ಮ ಆತ್ಮಕ್ಕೆ ಅದು ಕಮ್ಯುನಿಕೇಷನ್ ಲ್ಯಾಂಗ್ವೇಜ್, ಸಂಪರ್ಕದ ಭಾಷೆಯಾಗಿದೆ. ಯಾಕಂದರೆ ಪವಿತ್ರಾತ್ಮನು ನಿಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡ್ತಾನೆ, ಎಸ್ ಯು ಆರ್ ಕಾಲ್ಡ್ ಬೈ ಗಾಡ್. ನೀನು ಸ್ತ್ರೀ ಆಗಿರ್ಬೋದು, ನೀನು ಪುರುಷನಾಗಿರ್ಬೋದು, ಅಥವಾ ಎಜುಕೇಟೆಡ್ ಆಗಿರ್ಬೋದು, ಅನ್ಎಜುಕೇಟೆಡ್ ಆಗಿರ್ಬೋದು, ಅಥವಾ ಗಣ್ಯ ವ್ಯಕ್ತಿ ಆಗಿರ್ಬೋದು, ಭೂಲೋಕದಲ್ಲಿ ನೀನು ಐಶ್ವರ್ಯವಂತನಾದ ವ್ಯಕ್ತಿ ಇರ್ಬೋದು, ಅಥವಾ ನೀನು ಕುಲೀನನಾಗಿರ್ಬೋದು, ಕನಿಷ್ಠನಾಗಿರ್ಬೋದು ಜನರ ದೃಷ್ಟಿಯಲ್ಲಿ. ಶಾರೀರಿಕವಾಗಿ ನಿನ್ನ ಜಿಯೋಗ್ರಫಿ ಲೊಕೇಶನ್ ಚೇಂಜ್ ಆಗಿರ್ಬೋದು, ಬಟ್ ಆತ್ಮದಲ್ಲಿ ನೀನು ಹುಟ್ಟಿದ್ದು ತಂದೆಯಾದ ದೇವರಿಗೆ ಮಗನಾಗಿ. ದೇವರನ್ನ ನೋಡುವಾಗ ನಿನ್ನ ಹತ್ರ ಎಷ್ಟು ಆಸ್ತಿ ಇದೆ, ಎಷ್ಟು ಘನತೆ ಇದೆ, ಎಷ್ಟು ಎಜುಕೇಷನ್ ಇದೆ, ಎಷ್ಟು ತಲಾಂತಿದೆ, ನೀನು ಎಷ್ಟು ಉನ್ನತವಾದ ಘನವಾದ ಪದವಿಯಲ್ಲಿದ್ದಿ, ಅದು ಯಾವುದು ದೇವರು ನೋಡುವುದಿಲ್ಲ. ದೇವರು ನಿನ್ನನ್ನು ಆತ್ಮಿಕವಾಗಿ ನೋಡ್ತೇನೆ. ಹೇಗೆ ನೀನು ಆತ್ಮಿಕವಾಗಿ ಡೆವಲಪ್ ಆಗಿದೆ, ಹೇಗೆ ನೀನು ಆತ್ಮಿಕವಾಗಿ ಬೆಳೆದಿದ್ದಿ, ಹೇಗೆ ನೀನು ಆ ಕರೆಯನ್ನು ನೀನು ಗ್ರಹಿಸ್ತಿ. ನಿನಗೆ ನಿನ್ನ ಕರೆ ಗೊತ್ತಿದೆ, ನಿನ್ನನ್ನು ಯಾರು ಕರೆದಿದ್ದಾನಂತ ಗೊತ್ತಿದ್ದರೆ ನೀನು ಆತನಿಗೆ ಯೋಗ್ಯನಾಗಿ ನಡೆಯುತ್ತಿ. ಯಾವಾಗ ನಿನ್ನ ಕಿವಿಗಳು ಆತನ ಸ್ವರಕ್ಕಿರುತ್ತವೆ, ನಿನಗೆ ಒಳಗಿಂದ ಒಂದು ಕಾನ್ಫಿಡೆನ್ಸ್ ಇರ್ತದೆ, ಐ ಆಮ್ ಕಾಲ್ಡ್ ಬೈ ಗಾಡ್, ನಾನು ತಂದೆಯಾದ ದೇವರಿಂದ ಕರೆಯಲ್ಪಟ್ಟವನಂತ. ನಿನ್ನ ಶರೀರದ ಸ್ವರಗಳಿಗೆ ನೀನು ಕಿವಿ ಕೊಡುವುದಿಲ್ಲ. ಬಾರ್ ನಿನ್ನನ್ನು ಕರೀಬಹುದು, ರೆಡ್ ಲೈಟ್ ಏರಿಯಾ ನಿನ್ನನ್ನು ಕರೀಬಹುದು, ಸಿಗರೆಟ್ ನಿನ್ನನ್ನು ಕರೀಬಹುದು, ಜನರು ಕರೀಬಹುದು. ಆ ಸ್ವರಕ್ಕೆ ನೀನು ಕಿವಿ ಕೊಟ್ಟು ನೀನು ಅಯೋಗ್ಯನಾಗಿ ನಡೆಯುವುದಿಲ್ಲ. ನೀನು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಬೈಬಲ್ ಹೇಳ್ತದೆ, ನೀವು ಯೋಗ್ಯರಾಗಿ ನಡೆಯಿರಿ, ಯೋಗ್ಯರಾಗಿ ನಡೆಯಿರಿ. ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ್ದು ಯಾವ ಮನುಷ್ಯನಲ್ಲ, ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ್ದು ತಂದೆಯಾದ ದೇವರು ಕ್ರಿಸ್ತನಲ್ಲಿ. ಇವತ್ತು ಕ್ರಿಸ್ತನ ರಕ್ತ ಇವತ್ತು ನಿಮ್ಮನ್ನು ತೊಳೆದು ದೇವರ ಮುಂದೆ ನಿಲ್ಲುವಂಥ ಯೋಗ್ಯರನ್ನಾಗಿ ಮಾಡಿದೆ. ಬೈಬಲ್ ಹೇಳ್ತದೆ, ಈ ಕಾರಣದ ಯೋಗ್ಯರಾಗಿ ನಡೆದುಕೊಳ್ಳಬೇಕು. ನೀವು ಯೋಗ್ಯರಾಗಿದ್ದೀರಿ, ನಿಮ್ಮ ಆ್ಯಕ್ಷನ್ಗಳ ಮೂಲಕ ಗೊತ್ತಾಗ್ತದೆ ನೀವು ಯೋಗ್ಯರಂತ. ದೇವರ ಪ್ರೀತಿ ನಿಮಗೆ ಗೊತ್ತಾಯ್ತು ಅಂತ ಹೇಳಿದರೆ, ಯು ವಿಲ್ ನೆವರ್ ವಾಕ್ ಇನ್ ಕಂಡಮಿನೇಷನ್. ಯು ವಿಲ್ ನೆವರ್ ವಾಕ್ ಇನ್ ಕಂಡಮಿನೇಷನ್. ಕಂಡಮಿನೇಷನ್ ಏನು ಮಾಡ್ತಾರೆ, ನಿನ್ನ ಪಾಸ್ಟ್ ಮಿಸ್ಟೇಕನ್ನು ನೆನಪಿಗೆ ತಂದುಕೊಂಡು ನೀನು ನಿನ್ನಷ್ಟಕ್ಕೆ ಹೇಳ್ತಿ ನಾನು ಅಯೋಗ್ಯನೆಂದು. ಎರಡು ರೀತಿಯ ವ್ಯಕ್ತಿ ಇರ್ತಾರೆ. ತಮ್ಮ ಪಾಸ್ಟ್ ಮಿಸ್ಟೇಕ್ಗಳ ಬಗ್ಗೆ ಅವರಿಗೆ ಪ್ರೌಡ್ ಇರ್ತದೆ, ನಾನು ಇಂಥವನಾಗಿದ್ದೆ, ನಾನು ಇಂಥವನಾಗಿದ್ದೆ, ಅದರ ಬಗ್ಗೆ ಅವರು ನಾಚಿಕೆ ಇರುವುದಿಲ್ಲ. ಇನ್ನೊಂದು ಸಂದರ್ಭ ಇರ್ತಾರೆ, ಏನಂತ ಹೇಳಿದ್ರೆ ಅವರ ಪಾಸ್ಟ್ ಮಿಸ್ಟೇಕ್ಗಳ ಬಗ್ಗೆ ಅವ್ರಿಗೆ ಕಂಡಮಿನೇಷನ್. ಓ ಐ ಆಮ್ ಅನ್ವರ್ದಿ, ಐ ಆಮ್ ಅನ್ವರ್ದಿ. ಆ ಪಾಸ್ಟ್ ಮಿಸ್ಟೇಕ್ ಅವ್ರನ್ನ ಕರೀತದೆ, ಮಾತಾಡ್ತದೆ, ಯು ಆರ್ ಅನ್ವರ್ದಿ. ನೀನೇನೆಲ್ಲ ಮಿಸ್ಟೇಕ್ ಮಾಡಿದ್ದೀಯೋ ಮಾತಾಡ್ತದೆ, ಲೋಕ ಮಾತಾಡ್ತದೆ, ಜನ ಮಾತಾಡ್ತಾರೆ, ನೋಡಿದವರು ಮಾತಾಡ್ತಾರೆ. ನೀನು ಮರೆಯಬಹುದು, ದೇವರು ಮರೆತು ಹೋಗಿದ್ದಾನೆ, ಆದರೆ ಜನರು ಮರೆಯುವುದಿಲ್ಲ. ಅವರು ನಿನಗೆ ಪುನಃ ಪುನಃ ನೆನಪಿಗೆ ತರ್ತಾರೆ. ಪ್ರಾಬ್ಲಮ್ ಏನಂತ ಹೇಳಿದರೆ, ಸೈತಾನನು ಅವರ ಮುಖಾಂತರ ಮಾತಾಡುತ್ತಾನೆ. ಬಟ್ ಯಾವಾಗ ನೀನು ದೇವರ ಕರೆಗೆ ನನ್ನನ್ನು ದೇವರು ಕರೆದಿದ್ದಾನೆ ಅಂತ ನೀನು ಫಸ್ಟ್ ಪ್ಲೇಸ್ ಆತನಿಗೆ ಕೊಡ್ತಿ, ನೀನು ಯೋಗ್ಯನಾಗಿ ನಡೆಯುತ್ತಿ. ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ಹಿಂದಿನವುಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿದಕ್ಕೋಸ್ಕರ ಎದೆ ಬೊಗ್ಗಿದವನಾಗಿ ನಾನು ಓಡ್ತಾ ಇದ್ದೇನೆ, ಎದೆ ಬೊಗ್ಗಿದವನಾಗಿ ನಾನು ಓಡ್ತಾ ಇದ್ದೇನೆ. ಐ ಆಮ್ ರನ್ನಿಂಗ್ ಮೈ ರೇಸ್, ಐ ಆಮ್ ರನ್ನಿಂಗ್ ಮೈ ರೇಸ್. ಎದೆ ಬೊಗ್ಗಿದವನಾಗಿ ನಾನು ಓಡ್ತಾ ಇದ್ದೇನೆ, ಹಿಂದಿನವುಗಳನ್ನು ಮರೆತು ಮುಂದಿನವುಗಳನ್ನು ಹಿಡಿದಕ್ಕೋಸ್ಕರ. ಅಪೊಸ್ತಲ ಪೌಲನಿಗೆ ದೊಡ್ಡ ಆಸ್ತಿ ಇತ್ತು, ಹಿಸ್ಟ್ರಿ ಹೇಳ್ತದೆ, ಅನೇಕ ಶಿಪ್ಪುಗಳು ಆತನಿಗಿದ್ದವು. ಹಿ ವಾಸ್ ಎ ಬ್ರಿಲಿಯಂಟ್ ಪರ್ಸನ್, ಟಾಪರ್, ಎಜುಕೇಟೆಡ್.
ಆತನು ಗಮಾಲಿಯಲ್ನ ಪಾದದಲ್ಲಿ ಒಬ್ಬನೇ ಕಲಿತ ವ್ಯಕ್ತಿ, ಧರ್ಮಶಾಸ್ತ್ರದ ನಿಪುಣನು, ಸತ್ಯವೇದದ ಇಂಚು ಅವನಿಗೆ ಗೊತ್ತಿದೆ, ಬೊಟ್ಟು ಕೊಮ ಎಲ್ಲ ಗೊತ್ತಿದೆ. ಅವನು ಹೇಳ್ತಾನೆ, ನನಗೆ ಲಾಭವಾದವುಗಳನ್ನೆಲ್ಲವೂ ನಾನು ಕಸವೆಂದೆಣಿಸ್ತಾನೆ. ಕ್ರಿಸ್ತನನ್ನು ಸಂಪಾದಿಸೋದಕ್ಕೋಸ್ಕರ, ಕ್ರಿಸ್ತನನ್ನ ಆಸ್ತಿಯಾಗಿದ್ದಾನೆ. ಹಿಂದಿನವುಗಳನ್ನು ಮರೆತು ಮುಂದಿನವುಗಳನ್ನು ಹಿಡಿದೋಗೋಸ್ಕರ ನಾನು ಎದೆ ಬುಗ್ಗಿದವನಾಗಿ ನಾನು ಓಡ್ತಾ ಇದ್ದೇನೆ ಅಂತ ಅಪೊಸ್ತಲ ಪೌಲ ಹೇಳ್ತಾನೆ. ಓಡ್ತಾ ಇದ್ದಾನೆ. ಆತನ ಕರೆಯನ್ನು ಗುರಿ ಮಾಡಿಕೊಂಡು ಆತನು ಓಡ್ತಾ ಇದ್ದಾನೆ. ಆತನ ಬಿರುದನ್ನು ಗುರಿ ಮಾಡಿಕೊಂಡು ಆತನು ಓಡ್ತಾ ಇದ್ದಾನೆ. ಪ್ರೇರೆ, ಇಲ್ಲಿ ಅದೇ ಅಪೊಸ್ತಲ ಪೌಲ ಹೇಳ್ತಾನೆ, ನೀವು ದೇವರಿಂದ ಕರೆಯಲ್ಪಟ್ಟವರು, ಯಾವ ಮನುಷ್ಯನಿಂದ ಕರೆಯಲ್ಪಟ್ಟವರಲ್ಲ. ಯಾವುದೊಂದು ನೀನು ಸಭೆಯಲ್ಲಿ ಇರ್ಬೋದು, ನಿನಗೆ ಯಾವ ಪಾಸ್ಟರ್ನು ಕರೀಲಿಲ್ಲ, ಯಾವ ಪಾಸ್ಟರ್ ಕರೆದದ್ದಲ್ಲ, ದೇವರು ನಿನ್ನನ್ನು ಕರೆದಿದ್ದಾನೆ. ದೇವರು ನಿನಗೆ ಒಂದು ಸ್ಥಳ ಇಟ್ಟಿದ್ದಾನೆ, ದೇವರು ನಿನಗೆ ಒಂದು ಪ್ಲೇಸ್ ಇಟ್ಟಿದ್ದಾನೆ, ದೇವರು ನಿನಗೆ ಒಂದು ಕನೆಕ್ಷನ್ ಇಟ್ಟಿದ್ದಾನೆ. ಯಾಕೆ? ನಿನ್ನ ಕರೆಯಲ್ಲಿ ನೀನು ಬೆಳೆಯುವುದಕ್ಕೋಸ್ಕರ. ದೇವರ ಕರೆ, ದೇವರ ಟೈಮ್ ಆ್ಯಂಡ್ ದೇವರ ಸ್ಥಳ. ದೇವರ ಕರೆ ಇದೆ, ಬಟ್ ಟೈಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದ ಟೈಮ್ ಮತ್ತು ಆ ಕರೆಯಲ್ಲಿ ದೇವರು ನಿನ್ನನ್ನು ಪ್ರಿಪೇರ್ ಮಾಡ್ತಾನೆ. ದೇವರ ಸ್ಥಳ ಮತ್ತು ಟೈಮ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೇರೆ, ಅದಕ್ಕೋಸ್ಕರ ಪೌಲನು ಹೇಳ್ತಾನೆ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತೆಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನ ಎಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ಪ್ಲೀಸ್ ಗಾಡ್, ನೀವು ಪೂರ್ಣ ವಿನಯ ಸಾತ್ವಿಕತೆಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ. ಅದರರ್ಥ ಪೂರ್ಣ ವಿನಯ ಮತ್ತು ಸಾತ್ವಿಕತೆಗಳಿಂದಲೂ ದೀರ್ಘ ಶಾಂತಿಯಿಂದಲೂ. ದಿಸ್ ಇಸ್ ದ ನೇಚರ್ ಆಫ್ ಗಾಡ್. ನೀವು ಬಾರ್ನ್ ಅಗೇನ್ ಆದಾಗ ನಿನ್ನ ಆತ್ಮದ ಒಳಗೆ ದೀರ್ಘ ಶಾಂತಿ ಇದೆ, ಸಾತ್ವಿಕತ್ವ ಇದೆ ಮತ್ತು ಪೂರ್ಣ ವಿನಯ ಕೂಡ, ದೀರ್ಘ ಶಾಂತಿ ಕೂಡ ಇದೆ. ಓಕೆ, ದೀರ್ಘ ಶಾಂತಿ, ದ ತಾಳ್ಮೆ ನಿನ್ನ ಆತ್ಮದ ಒಳಗಿದೆ. ನೆಕ್ಸ್ಟ್ ಅಂದರೆ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಕೆಲವರ ಬಲಹೀನತೆಗಳು, ಕೆಲವರ ಅವಮಾನಗಳು, ಕೆಲವರ ವೀಕ್ನೆಸ್ಗಳನ್ನು ನಾವು ಆತ್ಮಿಕವಾಗಿ ಸಹಿಸುವ ಹಂಗಿನಲ್ಲಿದ್ದೇವೆ. ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ ಅಂತ ಬೈಬಲ್ ಹೇಳ್ತದೆ. ಮುಂದೆ ಹೇಳ್ತದೆ 4 ಚಾಪ್ಟರ್ 3 ವರ್ಸ್ ಎಫೆಸಿಯನ್, ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ಓಕೆ, ಮುಂದೆ 4ನೇ ವಚನ, ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸೋದಕ್ಕೆ ಕರೆಯಲ್ಪಟ್ಟವರು, ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸೆ ಒಂದೇ, ಸ್ಥಾನದೀಕ್ಷೆ ಒಂದೇ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ, ಆತನು ಎಲ್ಲರ ಮೇಲಿರುವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವನು, ಎಲ್ಲರಲ್ಲಿ ವಾಸಿಸುವನು ಆಗಿದ್ದಾನೆ. 6ನೇ ವಚನ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ, ಆತನು ಎಲ್ಲರ ಮೇಲೆ ಇರುವನು. ಬೈಬಲ್ ಹೇಳ್ತದೆ, ಎಲ್ಲರ ಮುಖಾಂತರ ಕಾರ್ಯ ನಡೆಸುವನು, ಎಲ್ಲರಲ್ಲಿ ವಾಸಿಸುವನು. 3 ಸಂಗತಿಗಳು. ಎಲ್ಲರ ಮೇಲೆ ಇದ್ದಾನೆ, ಎಲ್ಲರ ಮುಖಾಂತರ ಕೆಲಸ ಮಾಡಲಿಕ್ಕೆ ಆತನು ಇಷ್ಟವುಳ್ಳವನಾಗಿದ್ದಾನೆ. ಓಕೆ, ಪ್ರತಿಯೊಬ್ಬ ಇಂಡಿವಿಜುವಲನ್ನು ಆತನು ಉಪಯೋಗಿಸಲಿಕ್ಕೆ ಎಚ್ಚರವಾಗಿದ್ದಾನೆ, ಕಾರ್ಯ ಮಾಡಲಿಕ್ಕೆ ಬಯಸ್ತಾನೆ. ಬಟ್ ನಾವು ಆತನು ಕಾರ್ಯ ಮಾಡಲಿಕ್ಕೆ ಅಲೌ ಮಾಡಿಕೊಳ್ಬೇಕು ಮತ್ತು ಎಲ್ಲರಲ್ಲಿ ಆತನು ವಾಸ ಮಾಡುತ್ತಾನೆ. ವೆದರ್ ಯು ಫೀಲ್ ಆರ್ ನಾಟ್ ಫೀಲ್, ವೆದರ್ ಯು ಲೈಕ್ ಇಟ್ ನಾಟ್ ಲೈಕ್, ನಿಮಗೆ ಇಷ್ಟ ಆಗಲಿ ಇಷ್ಟ ಆಗದೆ ಹೋಗಲಿ, ನಿಮಗೆ ಅನ್ನಿಸಲಿ ಅನ್ನಿಸದೆ ಹೋಗಲಿ, ನೀವು ಒಂದು ವೇಳೆ ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡಿದರೆ ನಿಮ್ಮ ಒಳಗೆ ಪವಿತ್ರ ಆತ್ಮನು, ತಂದೆಯ ದೇವರು ವಾಸ ಮಾಡ್ತಾ ಇದ್ದಾನೆ ಥ್ರೂ ದ ಹೋಲಿ ಸ್ಪಿರಿಟ್. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು. ಸ್ಪಿರಿಚುಲಿ ವಿ ಆರ್ ಒನ್ ಬಾಡಿ, ಸ್ಪಿರಿಚುವಲ್ ವಿ ಆರ್ ಆಲ್ ಒನ್. ನಾವೆಲ್ಲರೂ ಆತ್ಮಿಕವಾಗಿ ಒಂದು ದೇಹಕ್ಕೆ ಸೇರಿದವರು, ಒಂದೇ ದೇಹದ ಪರಸ್ಪರ ನಾವು ಅಂಗಗಳಾಗಿದ್ದೇವೆ. ಒಂದೇ ದೇಹದ ಪರಸ್ಪರ ನಾವು ಅಂಗಗಳು. ಕ್ರಿಸ್ತನಲ್ಲಿ ನಾವು ಅಂಗಗಳಾಗಿದ್ದೇವೆ, ಒಂದೇ ದೇಹಕ್ಕೆ ನಾವು ಸೇರಿದವರಾಗಿದ್ದೇವೆ, ಒಂದೇ ದೇವರಿಂದ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ಪ್ರೇರೆ, ಅದರಿಂದ ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ನೀವು ಯೋಗ್ಯರಾಗಿ ನಡೆದುಕೊಳ್ಳಿರಿ ಅಂತ ಪೌಲನು ಹೇಳುತ್ತಾನೆ. ಯಾವಾಗ ನಮಗೆ ನಮ್ಮ ಕರೆ ಗೊತ್ತಿರಬೇಕು, ಆಗ ನಮಗೆ ಯೋಗ್ಯರಾಗಿ ನಡೆಯಲಿಕ್ಕೆ ಅದು ಹೆಲ್ಪ್ ಮಾಡುತ್ತದೆ. ನಮಗೆ ಒಳಗಿಂದ ಪ್ರಕಟಣೆ ಇರುತ್ತದೆ. ಯಾಕಂದರೆ ನಾವೆಲ್ಲರೂ
ಒಂದೇ ತಂದೆಗೆ ಹುಟ್ಟಿದವರು. ಯಾರು ಯಾರು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಮನುಷ್ಯನ ಇಚ್ಛೆಯಿಂದಾಗಲಿ, ಪುರುಷನ ಇಚ್ಛೆಯಿಂದಾಗಲಿ ಇವರು ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು. ನಾನು ಹೇಗೆ ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವನು, ಇನ್ನೊಬ್ಬ ಸಹೋದರನು ಕೂಡ ಆತನು ಕೂಡ ದೇವರಿಂದ ಹುಟ್ಟಿದವನಾಗಿದ್ದಾನೆ. ಓಕೆ, ಆತನು ಯಾವುದೇ ಸಭೆಯಲ್ಲಿರ್ಬೋದು, ಯಾವ ಡಿನಾಮಿನೇಷನ್ಲಿರ್ಬೋದು, ಯಾವುದೇ ಕಂಟ್ರಿಯಲ್ಲಿರ್ಬೋದು, ಯಾವ ದೇಶದಲ್ಲಿರ್ಬೋದು, ಬಟ್ ಇಂಟರ್ನಲ್ ಅಂದರೆ ಆಂತರಿಕವಾಗಿ ವಿ ಆರ್ ಕನೆಕ್ಟೆಡ್ ಒನ್ ಅನದರ್. ವಿ ಆರ್ ಕನೆಕ್ಟೆಡ್ ಒನ್ ಅದರ್. ಒಂದು ದೇಹಕ್ಕೆ ಎಲ್ಲ ಅಂಗಗಳು ಕನೆಕ್ಟ್ ಆಗಿದೆ. ಕೈಗಳು, ಕಾಲುಗಳು, ಕಣ್ಣುಗಳು, ಕಿವಿಗಳು, ಓಕೆ, ನಮ್ಮ ಪ್ರತಿಯೊಂದು ಅಂಗಗಳು ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಒಂದಕ್ಕೊಂದು ಅವುಗಳು ಸಪೋರ್ಟಿವ್ ಆಗಿರುತ್ತವೆ, ಒಂದಕ್ಕೊಂದು ಅದು ಸಪೋರ್ಟಿವ್ ಆಗಿ ಸಹಾಯವಾಗಿರುತ್ತವೆ. ಮತ್ತು ದೇವರು ಪ್ರತಿಯೊಂದು ಅಂಗವನ್ನು ತನಗೆ ಸರಿಯಾಗಿ ತೋಚಿದ ಪ್ರಕಾರ ಆಯಾ ಭಾಗದಲ್ಲಿ ಇಟ್ಟಿದ್ದಾನೆ. ಒಂದು ಅಂಗಕ್ಕೆ ನೋವಾದರೆ ಎಲ್ಲ ಅಂಗಕ್ಕೆ ನೋವಾಗುತ್ತದೆ. ನಿಮ್ಮ ಕಾಲಿಗೆ ಮುಳ್ಳು ಚುಚ್ಚಿದರೆ ನಿನ್ನ ಕೈ ಹೇಳುವುದಿಲ್ಲ ಅದು ನನಗೇನು ಬಿದ್ದು ಹೋಗಲಿಲ್ಲ ಅಂತ. ಇಡೀ ಅಂಗಕ್ಕೆ ನೋವಾಗ್ತದೆ, ಹೋಲ್ ಬಾಡಿಗೆ ಅದು ಪೇಯ್ನ್ ಆಗ್ತದೆ. ನೀವೇನು ಮಾಡ್ತೀರಿ? ಕಾಲಿಗೆ ಚುಚ್ಚಿದ ಮುಳ್ಳನ್ನು ನೀವು ತೆಗೀತೀರಿ, ಹೆಲ್ಪ್ ಮಾಡುತ್ತೀರಿ. ನೀವು ಅನ್ನಿಸ್ಬೋದು, ಕಾಲಿಗೆ ಚುಚ್ಚಿದ ಮುಳ್ಳನ್ನು ತೆಗೆಯುವಂಥದ್ದು ನಾನು ಕಾಲಿಗೆ ಹೆಲ್ಪ್ ಮಾಡ್ತೇನೆ ಅಂತನೋ, ಇಡೀ ದೇಹಕ್ಕೆ ನೀನು ಹೆಲ್ಪ್ ಮಾಡುತ್ತೆ, ನಿನಗೇ ನೀನು ಹೆಲ್ಪ್ ಮಾಡುತ್ತೆ. ಓಕೆ, ನಿನಗೇ ನೀನು ಹೆಲ್ಪ್ ಮಾಡುತ್ತೆ, ನಿನಗೇ ಉಪಕಾರ. ಪರೋಪಕಾರವು ತನಗೆ ಉಪಕಾರ ಅಂತ ದೇವರ ವಾಕ್ಯ ಹೇಳ್ತದೆ. ತನಗೆ ಉಪಕಾರ. ನಾವು ಒಂದೇ ದೇಹಕ್ಕೆ ಸೇರಿದವರು, ಒಂದೇ ಮನೆಯವರು ಅಂತ ಬೈಬಲ್ ಹೇಳ್ತದೆ. ಅದಕ್ಕೋಸ್ಕರ ಸತ್ಯವೇದ ಹೇಳ್ತದೆ, ಪೂರ್ಣ ವಿನಯ ಸಾತ್ವಿಕತೆಗಳಿಂದಲೂ ದೀರ್ಘ ಶಾಂತಿಯಿಂದ ಕೂಡಿದವರಿಗೆ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಕೆಲವರು ನಾವು ಸಹಿಸಿಕೊಳ್ಬೇಕಾಗ್ತದೆ, ಕೆಲವರ ಅವಮಾನಗಳು ಸಹಿಸಬೇಕಾಗ್ತದೆ, ಕೆಲವರ ವೀಕ್ನೆಸ್ಗಳು ನಾವು ಸಹಿಸಿಕೊಳ್ಬೇಕಾಗ್ತದೆ. ಸಹಿಸುವಂಥದ್ದೇ ನಮ್ಮ ಆಂತರ್ಯದ ಒಂದು ಬೆಳವಣಿಗೆ, ಸಹಿಸುವಂಥದ್ದೇ ನಮ್ಮ ಆತ್ಮಿಕ ಡೆವಲಪ್ಮೆಂಟ್, ಸಹಿಸುವಂಥದ್ದೇ ನಮ್ಮ ಆತ್ಮಿಕ ಸ್ಟ್ರೆಂತ್. ದ ಇನ್ನರ್ ಮ್ಯಾನ್, ದ ಒಳಗಿನ ಮನುಷ್ಯನ ಅದು ಸಾಮರ್ಥ್ಯವಾಗಿದೆ, ಸಹಿಸಿಕೊಳ್ಳುವಂಥದ್ದು. ಮತ್ತು ನಾವು ಒಂದೇ ದೇಹಕ್ಕೆ ಸೇರಿದವರು ಎಂಬುವಂಥದ್ದು ನಮಗೆ ಅದು ಆತ್ಮಿಕವಾದ ಪ್ರಕಟಣೆ ಆಗಿದೆ. ನೆಕ್ಸ್ಟ್ ದೇವರ ಒಂದೇ ಆತ್ಮವನ್ನು ನಾವು ಹೊಂದಿದವರು. ಒನ್ ಸ್ಪಿರಿಟ್ ವಿ ಆರ್ ರಿಸೀವ್ಡ್. ಒಂದೇ ಆತ್ಮವನ್ನು ಬಾರ್ನ್ ಅಗೇನ್ ಆದ ಯಾರೇ ಇರಲಿ, ಯಾವ ಪವಿತ್ರ ಆತ್ಮನು ಯೇಸುವಿನಲ್ಲಿದ್ದನು ಅದೇ ಪವಿತ್ರ ಆತ್ಮನು ಪೇತ್ರ ಮತ್ತು ಯೋಹಾನನಲ್ಲಿ ಅಪೊಸ್ತಲರಲ್ಲಿ ಇತ್ತು. ಅದೇ ಆತ್ಮನು ಇವತ್ತು ನನ್ನಲ್ಲಿ ಮತ್ತು ನಿನ್ನಲ್ಲಿದ್ದಾನೆ. ನನಗೊಂದು ಆತ್ಮ, ನಿನಗೊಂದು ಆತ್ಮವನ್ನು ದೇವರು ಕೊಡಲಿಲ್ಲ. ನಾವೆಲ್ಲರೂ ಒಂದೇ ಆತ್ಮವನ್ನು ಹೊಂದಿದವರಾಗಿದ್ದೇವೆ. ನಮಗೆ ಗೊತ್ತಿರಬೇಕು, ನಮಗೆ ಒಳಗಿರುವ ಆತ್ಮ ಅದು ಒಂದೇ ಆತ್ಮವಾಗಿದೆ. ಮತ್ತು ಆತ್ಮಿಕವಾಗಿ ನಾವು ಒಂದೇ ದೇಹದ ಅಂಗಗಳಾಗಿದ್ದೇವೆ. ಯಾವಾಗಲೂ ನಾವು ಅಂತರ್ಯದಲ್ಲಿ ಎದ್ದೇಳಬೇಕು. ಅಂತರ್ಯದಲ್ಲಿ ಎದ್ದಾಗ ನಾವೊಬ್ಬರನ್ನೊಬ್ಬರು ಸಹಿಸ್ತೇವೆ, ಪ್ರೀತಿಸ್ತೇವೆ. ಬಟ್ ಶರೀರದಲ್ಲಿ ಜೀವಿಸುವ ಅವನು ಡಿವಿಷನಲ್ಲಿ ಜೀವಿಸ್ತಾನೆ. ಶರೀರದಲ್ಲಿ ಜೀವಿಸುವಂಥ ಆತನು ವ್ಯತ್ಯಾಸದಲ್ಲಿ ಜೀವಿಸ್ತಾನೆ. ಶರೀರದಲ್ಲಿ ಜೀವಿಸುವವನು ಆತನು ಈಗೋ ಮತ್ತು ಪ್ರೈಡಲ್ಲಿ ಜೀವಿಸ್ತಾನೆ. ಆತ್ಮದಲ್ಲಿ ಜೀವಿಸುವವನು ಆತನು ಪ್ರೀತಿ ಮತ್ತು ಸಮಾಧಾನದಲ್ಲಿ, ಕ್ಷಮಾಪಣೆಯಲ್ಲಿ ಆತನು ಜೀವಿಸುವ ವ್ಯಕ್ತಿಯಾಗಿದ್ದಾನೆ. ಆತನು ಕ್ಷಮಿಸುವ ವ್ಯಕ್ತಿ ಆಗಿದ್ದಾನೆ, ಆತನು ಪ್ರೀತಿಸುವ ವ್ಯಕ್ತಿ ಆಗಿದ್ದಾನೆ, ಸಹಿಸುವ ವ್ಯಕ್ತಿ ಆಗಿದ್ದಾನೆ, ಆತನು ಪ್ರಾರ್ಥಿಸುವ ವ್ಯಕ್ತಿ ಆಗಿರುತ್ತಾನೆ. ಇನ್ನೊಬ್ಬರಿಗೆ ಹಿಂಸಿಸುವವರಿಗೋಸ್ಕರ ಪ್ರಾರ್ಥಿಸಿರಿ ಅಂತ ಬೈಬಲ್ ಹೇಳ್ತದೆ. ಅನೇಕರ ವೀಕ್ನೆಸ್ ಅವನಿಗೆ ಕಂಡ ಕೂಡಲೇ ಫಸ್ಟ್ ಅವನು ಪ್ರಾರ್ಥನೆ ಮಾಡ್ತಾನೆ ಆ ವ್ಯಕ್ತಿಗೋಸ್ಕರ. ನಿಮ್ಮ ಪ್ರಾರ್ಥನೆ ಏನು ಮಾಡ್ತದೆ? ನಂಬುವವರ ಹೊಟ್ಟೆಯ ಒಳಗಿಂದ ಜೀವ ಹರಿಯುತ್ತದೆ. ಪ್ರೇಯರ್ ಏನು ಮಾಡ್ತದೆ? ಸಮಥಿಂಗ್ ರಿಲೀಸ್ ಫ್ರಮ್ ಯರ್ ಸ್ಪಿರಿಟ್, ಫ್ರಮ್ ಯರ್ ಬೆಲಿ. ಪ್ರೇಯರ್ ಅಂತ ಹೇಳಿದರೆ ಅದು ನ್ಯಾಚುರಲ್ ಅಲ್ಲ. ಪ್ರೇಯರ್ ಅಂತ ಹೇಳಿದರೆ ನಿಮ್ಮ ಆತ್ಮದ ಒಳಗಿಂದ ನೀವು ಸಮಥಿಂಗ್ ಆ ವ್ಯಕ್ತಿಗೆ ರಿಲೀಸ್ ಮಾಡುತ್ತೀರಿ. ಯು ಆರ್ ಫಂಕ್ಷನಿಂಗ್ ಇನ್ ದ ಕಿಂಗ್ಡಮ್. ನೀವು ದೇವರ ರಾಜ್ಯದಲ್ಲಿ ಫಂಕ್ಷನ್ ಆಗುತ್ತೀರಿ. ಆ ವ್ಯಕ್ತಿಯನ್ನು ನೀವು ಸ್ಪಿರಿಚುವಲಿ ಕವರ್ ಮಾಡುತ್ತೀರಿ, ಪ್ರೊಟೆಕ್ಟ್ ಮಾಡುತ್ತೀರಿ. ಯಾಕಂದರೆ ಅಪ್ರೆಸ್ ಮಾಡುವಂಥ, ಹಿಂಸೆ ಮಾಡುವಂಥ ದುರಾತ್ಮಗಳಿಂದ ಆತನು ಪ್ರೊಟೆಕ್ಟ್ ಆಗುತ್ತಾನೆ. ಯು ಟು ಪ್ರೇ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಹಿಂಸಿಸುವವರಿಗೋಸ್ಕರ ಪ್ರಾರ್ಥಿಸಿರಿ. ವಿ ನೀಡ್ ಟು ಪ್ರೇ. ನಾವು ಪ್ರಾರ್ಥನೆ ಮಾಡಬೇಕು. ಒಬ್ಬ ಹೊಸ ವಿಶ್ವಾಸ ಇರ್ತಾನೆ, ಅವನ ಅನೇಕದ್ದು ವೀಕ್ನೆಸ್ಗಳಿರ್ತವೆ. ಆತನು ಒಂದೇ ದಿನದಲ್ಲಿ ಬೆಳೆಯಬೇಕಾಗಿಲ್ಲ. ವಿ ನೀಡ್ ಟು ಪ್ರೇ. ವಿ ನೀಡ್ ಟು ಎಕ್ಸ್ಪೆಕ್ಟ್ ಹಿಮ್ ಟು ಗ್ರೋ. ಓಕೆ, ನಾವು ಹೋಗಿ ಅವನ ಹಾಗೆ ಆಗುವುದಲ್ಲ, ಅವನ ನಡತೆಯನ್ನು ಅನುಸರಿಸೋದಲ್ಲ. ಅವನಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ನಮಗೆ ಗೊತ್ತಿರಬೇಕು ಅವನು ಸ್ಪಿರಿಚುವಲಿ ಮಗು. ಓಕೆ,
ಬಟ್ ಶಾರೀರಿಕವಾಗಿ ಅವನು ಬೆಳೆಯುತ್ತಿರ್ಬೋದು, ಶಾರೀರಿಕವಾಗಿ ಅವನು ಗ್ರೋ ಆಗಿರ್ಬೋದು, ಬಟ್ ಆತ್ಮಿಕವಾಗಿ ನಮಗೆ ಅವನ ಸ್ಪಿರಿಚುವಲ್ ಕಂಡೀಷನ್ ಗೊತ್ತಿರಬೇಕು. ಅವನ ಮಾತುಗಳಿಗೆ ನಾವು ಡಿಸ್ಟರ್ಬ್ ಆಗೋದಲ್ಲ, ಅವನ ಮಾತುಗಳಿಗೆ ಡಿಸ್ಟರ್ಬ್ ಆಗೋದಲ್ಲ. ನಮಗೆ ಗೊತ್ತಿರಬೇಕು ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ ಅಂತ. ಪ್ರೇಯರ್ ಕ್ಯಾನ್ ಚೇಂಜ್ ಎನಿಬಡಿ. ನೀನೊಬ್ಬ ಸಭಾಪಾಲಕನಾಗಿದ್ದರೆ ವಿಶ್ವಾಸಿಗಳು ಒಂದೊಂದು ರೀತಿಯಲ್ಲಿ ಇರ್ಬೋದು. ಅವರ ವೀಕ್ನೆಸ್ಗಳನ್ನು ನೋಡಿ ನಾವು ಸಿಟ್ಟುಕೊಳ್ಳಿಕ್ಕೆ ಆಗೋದಿಲ್ಲ. we need to pray, we need to guide them. ನಿಮ್ಮ ಪ್ರೇಯರ್ ಒಬ್ಬೊಬ್ಬ ವ್ಯಕ್ತಿಯನ್ನು ಬದಲಾಯಿಸ್ತದೆ. ಡೋಂಟ್ ಕಂಪ್ಲೇಂಟ್, ಪ್ರೇ. ದ ಬೈಬಲ್ ಇದೆ, ಡೋಂಟ್ ಕಂಪ್ಲೇಂಟ್, ಪ್ರೇ. ಕಂಪ್ಲೇಂಟ್ ಕೊಡಬೇಡ್ರಿ, ಗುಣಗುಟ್ಬೇಡ್ರಿ, ಪ್ರಾರ್ಥನೆ ಮಾಡಿರಿ. ಪ್ರೇಯರ್ ಚೇಂಜ್ ಮಾಡುತ್ತೆ. ಕಂಪ್ಲೇಂಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸಮಸ್ಯೆಯನ್ನು ಇನ್ನೂ ಕೂಡ ಕ್ರಿಯೇಟ್ ಮಾಡುತ್ತದೆ. ಪ್ರಾರ್ಥನೆ ಆ ಸಮಸ್ಯೆಯನ್ನು ಬ್ರೇಕ್ ಮಾಡ್ತದೆ. ಅದರಿಂದ ನಾವೆಲ್ಲರೂ ದೇವರಿಂದ ಕರೆಯಲ್ಪಟ್ಟ ಕಾರಣ ಯೋಗ್ಯರಾಗಿ ನಡೆಯಲಿಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. ಯೋಗ್ಯರು ಅಂದರೆ ಏನು? ನಾವು ಸಾತ್ವಿಕರು, ದೀನ ಮನಸ್ಸುಳ್ಳವರು, ಒಬ್ಬನವರು ಸಹಿಸುವವರು, ಪ್ರೀತಿಸುವವರು. ನಮಗೆ ಗೊತ್ತಿರಬೇಕು ನಾವು ಒಂದೇ ದೇಹಕ್ಕೆ ಸೇರಿದವರು, ಒಂದೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವವರು. ನಮ್ಮೆಲ್ಲರಿಗೂ ತಂದೆಯಾದ ದೇವರು ಒಬ್ಬನೇ. ಆತ ನಮ್ಮ ಮೇಲೆ ಇದ್ದಾನೆ, ನಮ್ಮ ಮುಖಾಂತರ ತನ್ನ ಕೆಲಸ ಮಾಡುತ್ತಾನೆ. ನಮ್ಮ ಎಲ್ಲರಲ್ಲಿ ಆತನು ವಾಸಿಸ್ತಾನೆ, ಎಲ್ಲರ ಮುಖಾಂತರ ಕೆಲಸ ಮಾಡುತ್ತಾನೆ, ಎಲ್ಲರ ಮೇಲೆ ಆತನು ಇದ್ದಾನೆ. ಪ್ರೇರೆ, ನಿಮ್ಮ ಮುಖಾಂತರ ಆತನು ದೊಡ್ಡ ಕೆಲಸವನ್ನು ಮಾಡಲು ಆತನು ಶಕ್ತನಾಗಿದ್ದಾನೆ. ಯೇಸು ಹೇಳಿದ, ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕೆಲಸವನ್ನು ಮಾಡ್ತಾ ಇದ್ದಾನೆ. ಪ್ರಿಯ, ನನಗೆ ಎನ್ಕರೇಜ್ ಮಾಡ್ತೇನೆ, ನೀವು ಯಾರು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟವರೆಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಕರೆಯಿರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಐ ವಿಲ್ ಲೀಡ್ ಯು ಇನ್ ಪ್ರೇಯರ್. ನಿಮ್ಮನ್ನು ಪ್ರಾರ್ಥನೆಯನ್ನು ನಡೆಸ್ತೇನೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ನಿನ್ನ ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ನಂಬುತ್ತೇವೆ, ನಮಗೆ ನೀತಿಯು ದೊರಕಿತ್ತು. ಬಾಯಿಂದ ಅರಿಕೆ ಮಾಡ್ತೀವಿ, ಯೇಸುವೆ ನಮ್ಮ ಕರ್ತನೆಂದು. ತಂದೆ, ಇವತ್ತು ವಾಕ್ಯದ ಮೂಲಕ ನಮ್ಮಲ್ಲಿ ಮಾತಾಡಿದ್ದು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆಯಿರಿ ಅಂತ. ನಾವು ಯೋಗ್ಯರಾಗಿ ನಡೆಯುವಂತೆ, ಆರೋಗ್ಯದಲ್ಲಿ ನಡೆಯುವಂತೆ, ಪ್ರೀತಿಯಲ್ಲಿ ನಡೆಯುವಂತೆ, ಸಮಾಧಾನದಲ್ಲಿ ನಡೆಯುವಂತೆ, ಫಾರ್ಗಿವ್ನೆಸ್ನಲ್ಲಿ ನಡೆಯುವಂತೆ, ಒಬ್ಬನನ್ನು ಸಹಿಸಿಕೊಂಡು ನಡೆಯುವಂತೆ ನಿನ್ನ ಆತ್ಮನ ಮೂಲಕ ನಮ್ಮನ್ನು ಸಹಾಯ ಮಾಡುತ್ತಿ. ಅದಕ್ಕೋಸ್ಕರ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಓಕೆ, ಯು ಆರ್ ಬ್ಲೆಸ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ತಂದೆ, ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡು. ಹೊಸ ದಿನ, ಹೊಸ ವರ್ಷ ಕೊಟ್ಟಿದ್ದಿ, ನಿನ್ನ ಆತ್ಮನ ಮೂಲಕ ಇವರು ನಡೆಸು. ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ನೀವು ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ವೀಕ್ಷಿಸ್ಬೋದು. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟರಿ ಚರ್ಚ್ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ 7:15ರಿಂದ 8 ಗಂಟೆ ತನಕ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ, ಫೇಸ್ಬುಕ್ ಮತ್ತು ಯೂಟ್ಯೂಬ್ ವರ್ಡ್ ಆಫ್ ವಿಕ್ಟರಿಯಲ್ಲಿ. ಅದೇ ರೀತಿ ವೆಬ್ಸೈಟ್ ಇದು wordofvictory.in ಅಂತ. ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಅರಿಕೆಗಳು ಸಿಗ್ತವೆ. ಓಕೆ, ಕಂಟಿನ್ಯೂ ಆಗಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಬಿಗ್ ಜೆ ಟಿವಿಯಲ್ಲಿ ವೀಕ್ಷಿಸಿರಿ. ಯು ಆರ್ ಬ್ಲೆಸ್ ಮತ್ತು ಅನೇಕರಿಗೆ ನೀವು ಶೇರ್ ಮಾಡಿರಿ. ಆಮೆನ್.